ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ಡೈಲಿ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಾ, ಆದ್ರೆ ನೀವು ಜಾಸ್ತಿ ಇಂಟರ್ನೆಟ್ ಯೂಸ್ ಮಾಡ್ತಿಲ್ಲ. ಆದ್ರೂ ಕೂಡ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬೇಗ ಬೇಗ ಇಂಟರ್ನೆಟ್ ಖಾಲಿ ಆಗ್ತಿದ್ರೆ, ನೀವು ಜಾಸ್ತಿ ಇಂಟರ್ನೆಟ್ ಯೂಸ್ ಮಾಡೋದಿಲ್ಲ, ಸ್ವಲ್ಪ ಇಂಟರ್ನೆಟ್ ಯೂಸ್ ಮಾಡಿದ್ರು ಕೂಡ ನಿಮ್ಮ ಒಂದು ನೆಟ್ ಬೇಗ ಬೇಗ ಇಂಟರ್ನೆಟ್ ಖಾಲಿ ಆಗ್ತಿದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 3 ಇಂಪಾರ್ಟೆಂಟ್ ಸೆಟ್ಟಿಂಗ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ತಿಳಿಸ್ಕೊಡುವ ಈ 3 ಇಂಪಾರ್ಟೆಂಟ್ ಸೆಟ್ಟಿಂಗು ನಿಮ್ಮ ಒಂದು ಮೊಬೈಲ್ ಅಲ್ಲಿ ನೀವೇನಾದ್ರೂ ಮಾಡ್ಕೊಂಡ್ರೆ ಸಾಕು, ಒಂದು ದಿನ ಆರಾಮಾಗಿ ನೀವು 1 GB 1.5 GB 2 GB ಏನು ನಿಮ್ಮ ಒಂದು ಇಂಟರ್ನೆಟ್ ಪ್ಯಾಕ್ ಇರುತ್ತೆ, ಕಂಪ್ಲೀಟ್ ಆಗಿ ಒಂದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಆರಾಮಾಗಿ ಯೂಸ್ ಮಾಡಬಹುದು. ನೀವು ಆರಾಮಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ ಜಸ್ಟ್ ಸೋಷಿಯಲ್ ಮೀಡಿಯಾ ನೋಡ್ತಿದ್ರೆ ಬೇಗ ಬೇಗ ಖಾಲಿ ಆಗ್ತಿದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಒಂದು 3 ಸೆಟ್ಟಿಂಗ್ ಅನ್ನ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ಪರ್ಸನಲಿ ನಾನು ಮಾಡಿಕೊಂಡಿರುವಂತದ್ದು, ನನ್ನ ಒಂದು ಮೊಬೈಲ್ ಅಲ್ಲಿ ನಾನು ಜಾಸ್ತಿ ಇಂಟರ್ನೆಟ್ ಯೂಸ್ ಮಾಡ್ತಿರೋದಿಲ್ಲ, ಆದ್ರೂ ಕೂಡ ಬೆಳಿಗ್ಗೆ 12 ಗಂಟೆ 1 ಗಂಟೆ ಮಧ್ಯಾಹ್ನ ಅನ್ನೋಷ್ಟರಲ್ಲಿ ನನ್ನ ಒಂದು ಇಂಟರ್ನೆಟ್ ಫುಲ್ ಖಾಲಿ ಆಗ್ತಾ ಇತ್ತು. ಅದಕ್ಕೆ ಒಂದು ಸೆಟ್ಟಿಂಗ್ ಅನ್ನ ಮಾಡ್ಕೊಂಡಿರುವಂತದ್ದು. ಆ ಒಂದು ಸೆಟ್ಟಿಂಗ್ ಮಾಡಿದ ನಂತರ ಒಂದು ದಿನ ಕಂಪ್ಲೀಟ್ ಆಗಿ ಬರ್ತಾ ಇರುವಂತದ್ದು. ನಾನು ಮೊಬೈಲ್ ಎಷ್ಟು ಯೂಸ್ ಮಾಡ್ತೀನಿ, ನನ್ನ ಒಂದು ಮೊಬೈಲ್ ಅಲ್ಲಿ ನಾನು ಇಂಟರ್ನೆಟ್ ಎಷ್ಟು ಯೂಸ್ ಮಾಡ್ತೀನಿ ಅಷ್ಟೇ ಒಂದು ಸ್ಪೆಂಡ್ ಆಗುತ್ತೆ ಸ್ನೇಹಿತರೆ. ಜಾಸ್ತಿ ಇಂಟರ್ನೆಟ್ಸ್ ಖಾಲಿ ಆಗೋದಿಲ್ಲ. ಯಾವ ತರ ಅಂತ ವಿಡಿಯೋನ ಎಂಡ್ ವರೆಗೂ ನೋಡಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಬಾಟಮ್ ಅಲ್ಲಿ ರೈಟ್ ಸೈಡ್ ಬಾಟಮ್ ಅಲ್ಲಿ ಯು ಅಂತ ಒಂದು ಆಪ್ಷನ್ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಸಿಂಬಲ್ ಬಂದಿರುವಂತದ್ದು, ರೈಟ್ ಸೈಡ್ ಮೇಲ್ಗಡೆ ಕಾರ್ನರ್ ಅಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಸಿಂಬಲ್ ಬಂದಿರುವಂತದ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಲಾಸ್ಟ್ ಸೆಕೆಂಡ್ ಆಪ್ಷನ್ ಸೆಟ್ಟಿಂಗ್ಸ್ ಅಂತ ಇರುವಂತದ್ದು, ಆ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮತ್ತೆ ಸಾಕಷ್ಟು ಆಪ್ಷನ್ಸ್ ಗಳು ಬಂದಿರುವಂತದ್ದು, ನೆಟ್ವರ್ಕ್ ಪ್ರಿಫರೆನ್ಸ್ ಆಗಿರ್ಬೋದು, ಜನರಲ್ ಆಗಿರ್ಬೋದು, ಈ ತರ ಸಾಕಷ್ಟು ಆಪ್ಷನ್ಸ್ ಗಳು ಬಂದಿರುವಂತದ್ದು. ಎರಡನೇ ಆಪ್ಷನ್ ನೆಟ್ವರ್ಕ್ ಪ್ರಿಫರೆನ್ಸಸ್ ಮೇಲೆ ಕ್ಲಿಕ್ ಮಾಡಿ. ನೆಟ್ವರ್ಕ್ ಪ್ರಿಫರೆನ್ಸಸ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಯೂಸೇಜ್ ಫಾರ್ ಡೌನ್ಲೋಡ್ಸ್ ಆಟೋ ಅಪ್ಡೇಟ್ಸ್ ಅಂತ ಇರುವಂತದ್ದು. ಇಲ್ಲಿ ಎರಡನೇ ಆಪ್ಷನ್ ನೆಟ್ವರ್ಕ್ ಪ್ರಿಫರೆನ್ಸ್ ಅಲ್ಲಿ ಮತ್ತೆ ಎರಡನೇ ಆಪ್ಷನ್ ಆಟೋ ಅಪ್ಡೇಟ್ ಆಪ್ಸ್ ಅಂತ ಬಂದಿರುವಂತದ್ದು. ಈ ಒಂದು ಆಟೋ ಅಪ್ಡೇಟ್ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಆಟೋ ಅಪ್ಡೇಟ್ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೋಂಟ್ ಆಟೋ ಅಪ್ಡೇಟ್ ಆಪ್ಸ್ ಲಾಸ್ಟ್ ಆಪ್ಷನ್ ಇರುವಂತದ್ದು. ಆ ಒಂದು ಸೆಟ್ಟಿಂಗ್ಸ್ ಮೇಲೆ ನಿಮ್ಮ ಒಂದು ಸೆಟ್ಟಿಂಗ್ ಕ್ಲಿಕ್ ಆಗಿರ್ಬೇಕು. ಅಕಸ್ಮಾತ್ ಏನಾದ್ರೂ ಅಪ್ಡೇಟ್ ಆಲ್ ಆಪ್ಸ್ ಓವರ್ ವೈಫೈ ಮೊಬೈಲ್ ಡಾಟಾ, ಅಪ್ಲೋಡ್ಸ್ ವಿತ್ ಲಿಮಿಟೆಡ್ ಅಮೌಂಟ್ ಆಫ್ ಮೊಬೈಲ್ ಡಾಟಾ, ಅಪ್ಡೇಟ್ಸ್ ಓವರ್ ವೈಫೈ ಓನ್ಲಿ, ಈ ತರ ಏನಾದ್ರೂ ಸೆಟ್ಟಿಂಗ್ ಮೇಲಿನ 3 ಸೆಟ್ಟಿಂಗ್ ಅಲ್ಲಿ ಯಾವ್ದಾದ್ರು ಇತ್ತಪ್ಪ ಅಂದ್ರೆ, ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬೇರೆ ಒಂದು ಆಪ್ಸ್ ಇರುತ್ತೆ, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಈ ತರ ತುಂಬಾ ಆಪ್ಸ್ ಇರುತ್ತೆ. ಯಾವುದೇ ಒಂದು ಆಪ್ ಅಪ್ಡೇಟ್ ಬಂದ್ರು ನಿಮ್ಮ ಒಂದು ಪರ್ಮಿಷನ್ ಇಲ್ಲದೆ ಡೈರೆಕ್ಟ್ ಆಗಿ ಅಪ್ಡೇಟ್ ಆಗಿಬಿಡುತ್ತೆ. ಅದಕ್ಕೆ ನಿಮ್ಮ ಒಂದು ಮೊಬೈಲ್ ಡಾಟಾ ಬೇಗ ಬೇಗ ಖಾಲಿ ಆಗುತ್ತೆ. ಡೈಲಿ ಯಾವ್ದಾದ್ರು ಒಂದು ಆಪ್ ಅಪ್ಡೇಟ್ ಬಂದೇ ಬರುತ್ತೆ. ಅದಕ್ಕೆ ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೋಂಟ್ ಆಟೋ ಅಪ್ಡೇಟ್ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಕ್ಲಿಕ್ ಮಾಡ್ಕೊಂಡಾಗ ಇವಾಗ ನಿಮ್ಗೊಂದು ಪ್ರಶ್ನೆ ಬಂದಿರಬಹುದು, ಇನ್ನ ಅಪ್ಡೇಟ್ ಯಾವ ತರ ಮಾಡ್ಕೊಳ್ಳೋದು ಅಂತ. ಇನ್ನ ಸಿಂಪಲ್ ಆಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ನೀವು ಡೈಲಿ ಯಾವುದೋ ಒಂದು ಆ್ಯಪ್ ಯೂಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ವಾಟ್ಸಪ್ ಏನಾದರೂ ಬಂದಿದ್ರೆ ವಾಟ್ಸಪ್ ಮೇಲೆ ಈ ತರ ಸರ್ಚ್ ಮಾಡಿ. ಸರ್ಚ್ ಮಾಡಿಬಿಟ್ಟು ಇಲ್ಲಿ ಅಪ್ಡೇಟ್ ಏನಾದರೂ ಬಂದಿದ್ರೆ ಜಸ್ಟ್ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ, ಇಮಿಡಿಯೇಟ್ ಆಗಿ ಅಪ್ಡೇಟ್ ಆಗುತ್ತೆ. ಇಷ್ಟು ಸಿಂಪಲ್ ಮುಖಾಂತರ ನೀವು ಅಪ್ಡೇಟ್ ಮಾಡ್ಕೋಬಹುದು. ಇವಾಗ ಸೆಟ್ಟಿಂಗ್ಸ್ ಅಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಆಟೋ ಅಪ್ಡೇಟ್ ಏನಾದರೂ ಇದ್ರೆ ಅದನ್ನ ಆಫ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೆಟ್ಟಿಂಗ್ಸ್ ನ ಓಪನ್ ಮಾಡಿ, ನೆಟ್ವರ್ಕ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಟೋ ಅಪ್ಡೇಟ್ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಡೋಂಟ್ ಆಟೋ ಅಪ್ಡೇಟ್ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡಿರ್ಬೇಕು. ಇದು ಮೊದಲ ಸೆಟ್ಟಿಂಗು. ಇನ್ನ ಎರಡನೇ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಅಬೌಟ್ ಫೋನ್ ಅಂತ ಒಂದು ಇರುತ್ತೆ, ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಥವಾ ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಅಂತ ಇರುತ್ತೆ. ಈ ಒಂದು ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಿಲ್ಡ್ ನಂಬರ್ ಮೇಲೆ 7 ಸಲ ಟ್ಯಾಪ್ ಮಾಡಿ. ನಿಮಗೆ ಬಿಲ್ಡ್ ನಂಬರ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ, ಇಲ್ಲಿ ಮೇಲ್ಗಡೆ ನಿಮ್ಮ ಒಂದು ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಂಡಿರ್ತೀರಲ್ಲ, ನೀವು ಯಾವುದೇ ಒಂದು ಮೊಬೈಲ್ ಯೂಸ್ ಮಾಡ್ತಾ ಇರಿ, ಸ್ಯಾಮ್ಸಂಗ್, ವಿವೋ, ಓಪೋ, ಯಾವುದೇ ಒಂದು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇರಿ, ಸೆಟ್ಟಿಂಗ್ಸ್ ಆಪ್ ಅನ್ನು ಓಪನ್ ಮಾಡ್ಕೊಂಡಾಗ ಇಲ್ಲಿ ಮೇಲ್ಗಡೆ ಸರ್ಚ್ ಸೆಟ್ಟಿಂಗ್ಸ್ ಅಂತ ಇದ್ದೇ ಇರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಸರ್ಚ್ ಬಾರ್ ನಲ್ಲಿ ಬಿಲ್ಡ್ ನಂಬರ್ ಅಂತ ಟೈಪ್ ಮಾಡಿ. BUILD NUMBER ಬಿಲ್ಡ್ ನಂಬರ್ ಅಂತ ಟೈಪ್ ಮಾಡಿದಾಗ ಈ ಒಂದು ಬಿಲ್ಡ್ ನಂಬರ್ ಮೇಲೆ 7 ಸಲ ಟ್ಯಾಪ್ ಮಾಡಿದಾಗ URA ನಾವು ಡೆವಲಪರ್ ಅಂತ ಬರುತ್ತೆ. ಮತ್ತೆ ಸೆಟ್ಟಿಂಗ್ಸ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ, ಮತ್ತೆ ಇಲ್ಲಿ ಸರ್ಚ್ ಬಾರ್ ನಲ್ಲಿ ಡೆವಲಪರ್ ಆಪ್ಷನ್ ಅಂತ ಟೈಪ್ ಮಾಡಿ.
ಡೆವಲಪರ್ ಆಪ್ಷನ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಡೆವಲಪರ್ ಆಪ್ಷನ್ ಓಪನ್ ಆಗಿರುತ್ತೆ. ಈ ಒಂದು ಡೆವಲಪರ್ ಆಪ್ಷನ್ ಆನ್ ಆಗಿರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ತುಂಬಾ ಆಪ್ಷನ್ಸ್ ಗಳು ಇರುವಂತದ್ದು. ನಿಧಾನವಾಗಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮ್ಗೊಂದು ಆಪ್ಷನ್ ಕಾಣುತ್ತೆ. ಯಾವ್ದಪ್ಪ ಅಂದ್ರೆ ನಿಧಾನವಾಗಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಒಂದು ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಸ್ಟ್ಯಾಂಡರ್ಡ್ ಲಿಮಿಟ್ ಗೆ ಸೆಟ್ ಆಗಿರುತ್ತೆ. ಇಲ್ಲಿ ನೋ ಬ್ಯಾಕ್ ಗ್ರೌಂಡ್ ಪ್ರೊಸೆಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಎರಡನೇ ಸೆಟ್ಟಿಂಗ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟರ್ನೆಟ್ ಏನಾದ್ರೂ ವರ್ಕ್ ಆಗ್ತಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿಲ್ಲದೇನೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಆಗಿರುತ್ತೆ, ಅದರಿಂದ ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟ್ ಬೇಗ ಖಾಲಿ ಆಗಿರುತ್ತೆ. ಈ ಒಂದು ಎರಡನೇ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಇನ್ನು ಮೂರನೇ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಎರಡು ಸೆಟ್ಟಿಂಗ್ ಮಾಡಿ ನಿಮ್ಮ ಒಂದು ಮೊಬೈಲ್ ಯೂಸ್ ಮಾಡ್ತಾ ಹೋಗಿ. ಅಕಸ್ಮಾತ್ ಏನಾದ್ರೂ ಇನ್ನೂ ಕೂಡ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬೇಗ ಇಂಟರ್ನೆಟ್ ಖಾಲಿ ಆಗ್ತಿದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸಿಮ್ ಕಾರ್ಡ್ ಅಂಡ್ ಮೊಬೈಲ್ ನೆಟ್ವರ್ಕ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸಿಮ್ ಕಾರ್ಡ್ ಅಂಡ್ ಮೊಬೈಲ್ ನೆಟ್ವರ್ಕ್ ಅಲ್ಲಿ ನಿಮ್ಮ ಒಂದು ಯಾವ ಒಂದು ಮೊಬೈಲ್ ಸಿಮ್ಗೆ ನೆಟ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ 2 ಸಿಮ್ ಇರುತ್ತೆ, ಸಿಮ್ 1 ಸಿಮ್ 2 ಅಂತ. ಯಾವ ಒಂದು ಸಿಮ್ಗೆ ನಿಮ್ಮ ಒಂದು ಇಂಟರ್ನೆಟ್ ಇದೆ ಆ ಒಂದು ಸಿಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡಾಟಾ ಯೂಸೇಜ್ ಅಂತ ಒಂದು ಆಪ್ಷನ್ ಬಂದಿರುವಂಥದ್ದು. ಇಲ್ಲಿ ಮಂತ್ಲಿ ಅಂತ ಇರುವಂಥದ್ದು ಡೇ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಯಾವ ಒಂದು ಆ್ಯಪ್ ಯೂಸ್ ಮಾಡ್ತಿದೆ, ಅಕಸ್ಮಾತ್ ಬೇಡದೇ ಇರೋ ಆ್ಯಪ್ಸ್ ಏನಾದರೂ ಇದ್ರೆ ಡಿಲೀಟ್ ಮಾಡಿ. ಮತ್ತೆ ಡಾಟಾ ಸೇವರ್ ಅಂತ ಒಂದು ಆಪ್ಷನ್ ಇರುತ್ತೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ. ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಸರ್ಚ್ ಮಾಡಿ ಡಾಟಾ ಸೇವರ್ ಅಂತ ಸರ್ಚ್ ಮಾಡಿದಾಗ ಡಾಟಾ ಸೇವರ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ. ಡಾಟಾ ಸೇವರ್ ಏನಾದರೂ ಆಫ್ ಇದ್ರೆ ಇದನ್ನ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲ ಒಂದು ಸೆಟ್ಟಿಂಗ್ಸ್ ಅಲ್ಲಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸರ್ಚ್ ಮಾಡಿ, ಸೆಟ್ಟಿಂಗ್ಸ್ ಗೆ ಬಂದ್ಬಿಟ್ಟು ನಾನು ಹೇಳಿದ್ದನ್ನ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಏನೇ ಒಂದು ಡೌಟ್ಸ್ ಇದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಎಲ್ಲ ಒಂದು ಕಾಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.